Hi friends, good morning. All friends, good morning. Welcome to my YouTube ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಇಲ್ಲಿ ಜೀರಾ ರೈಸ್ ಬಾತು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಫಸ್ಟಿಗೆ ಒಂದು ಹಾಫ್ ಆನ್ ಅವರು ಅಕ್ಕಿ ಬಾಸ್ಮತಿ ಅಕ್ಕಿ ನೆನೆಸಿಟ್ಟಿದ್ದೆ. ಒಂದು ಹಾಫ್ ಆನ್ ಅವರು ನೆನೆಸಿಟ್ಟಿದ್ದೆ. ಹಾಗೆ ಒಂದು ಕಡೆ ಬೇಳೆ ದಾಲ್ ಮಾಡಬೇಕಲ್ಲ ಅಂತಂದೆ ಮತ್ತೆ ಒಂದು ಕಡೆ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಅದು ಹೇಗೆ ಅಂತಂದರೆ, ಇವಾಗ ನಾನು ಅರ್ಧಂಬರ್ಧ ನೀರು ಕುದಿಯೋಕ್ಕಿಟ್ಟಿದ್ದೆ. ಆಮೇಲೆ ನೆನೆಸಿರುವ ಬಾಸ್ಮತಿ ಅಕ್ಕಿ, ಸ್ವಲ್ಪ ಚಕ್ಕೆ, ಪಲಾವ್ ಎಲೆ, ಸ್ವಲ್ಪ ತುಪ್ಪ ಹಾಕಿ ನೀರು ಕುದಿಯೋಕ್ಕೆ ಇಟ್ಬಿಟ್ಟು, ಆಮೇಲೆ ನೀರು ಕುದ್ದಾದ್ಮೇಲೆ ನೆನೆಸಿರುವ ಅಕ್ಕಿ ಹಾಕಿದೆ. ಒಂದೆರಡು ಕುದ್ದಾದ್ಮೇಲೆ ಮತ್ತೆ ನಾನು ನೀರೆಲ್ಲ ಸಪ್ರೇಟ್ ತೆಕ್ಕೊಂಡೆ. ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ಅದಾದಮೇಲೆ ಇಲ್ಲಿ ನಾನು ಜೀರಾ ರೈಸ್ಗೆ ತುಪ್ಪ, ಸ್ವಲ್ಪ ಎಣ್ಣೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಗೋಡಂಬಿ ಒಗ್ಗರಣೆಗೆ ಹಾಕ್ಕೊಂಡೆ. ನಾನು ನಿಮ್ಗೆ ಎಷ್ಟು ಕಪ್ಪು ಅನ್ನ ಬೇಕು ಅಳತೆಗೆ ನೋಡ್ಕೊಂಡು ಅಷ್ಟು ಕಪ್ಪು ನೀವು ಹಾಕ್ಕೋಬೋದು. ನಾನೊಂದು 3-4 ಕಪ್ಪು ಮಾಡ್ಕೊಂಡಿದ್ದೆ. ನಾನು ನೋಡ್ರಿ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗೋಡಂಬಿ ಮತ್ತು ಜೀರಿಗೆ ಜಾಸ್ತಿ ಹಾಕಬೇಕಾಗುತ್ತೆ. ಮೇನ್ ತುಪ್ಪ ಅಥವಾ ಎಣ್ಣೆ ಯಾವುದಿದ್ರೂ ಹಾಕ್ಕೋಬೋದು. ಬೆಳಗಿನ ಬ್ರೇಕ್ಫಾಸ್ಟ್ ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟ್ ಕೇಳ್ತಾನೆ ಇರ್ತಾರೆ. ಡೈಲಿ ತೊಗೊಂಡು ಹೋಗಿದ್ದೆ ಅನ್ನ ಸಾರನ, ಇಡ್ಲಿ, ದೋಸೆ, ಚಪಾತಿನೇ ಅಂತ ಹಿಂಗೆ ಕೇಳ್ತಾಯಿದ್ರೆ, ಈ ಥರ ಡಿಫ್ರೆಂಟಾಗಿ ಜೀರಾ ರೈಸು ಮಾಡಿಕೊಟ್ರೆ ಅದ್ರ ಜೊತೆ ಕಾಂಬಿನೇಷನ್ನು ಹೋಟೆಲ್ ಸ್ಟೈಲ್ ಬಾಸ್ಮತಿ ಜೀರಾ ರೈಸ್ ಸೂಪರಾಗಿತ್ತು. ನೀವು ಈ ಥರ ಮಾಡಿ ನೋಡಿ. ನಾನಿಲ್ಲಿ ಬೇಳೆ ಬೇಯಿಸ್ಕೊಂಡು ಪಕ್ಕಕ್ಕೆ ಎತ್ತಿಕೊಂಡು ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೆ. ಜೀರಿಗೆ, ಸಾಸಿವೆ ಹಾಕ್ಕೊಂಡೆ. ಸಾಸಿವೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಮತ್ತು ಕೆಲವರು ಹುಳಿನೂ ಹಾಕ್ಕೋತಾರೆ, ಧನಿಯಾ ಪುಡಿ, ಗರಂ ಮಸಾಲೆನೂ ಹಾಕ್ಕೋತಾರೆ. ನಾನು ನಾರ್ಮಲ್ ಪ್ಲೇನಾಗಿ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೋತಾರೆ ಒಗ್ಗರಣೆಗೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ಕೊಂಡಿದ್ದೆ. ನೋಡ್ರಿ ಇಲ್ಲಿ ಜೀರಿಗೆ, ಸಾಸಿವೆ ಹಾಕ್ಕೊಂಡೆ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ. ನಾನು ಸ್ವಲ್ಪ ಖಾರ ಪುಡಿ, ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಖಾರ ಇಲ್ಲದೆ ನಡೆಯೋಲ್ಲ, ಸ್ವಲ್ಪ ಮೇಲೆ ಖಾರ ಉದುರಿಸ್ಕೊಂಡೆ. ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮೇಲೆ. ಆಮೇಲೆ ಒಗ್ಗರಣೆಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಗ್ಗರಣೆ ಆ ಕಡೆ ಹಾಕ್ಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಇವಾಗ ಹಾಕ್ಕೊಂಡೆ. ಅದೇ ಕುಕ್ಕರ್ಗೆ ಒಗ್ಗರಣೆ ಹಾಕ್ಕೊಂಡೆ ನಾನು. ಈ ಥರ ನೀವು ಬಾಸ್ಮತಿ ಅಕ್ಕಿಯಲ್ಲಿ ಜೀರಾ ರೈಸ್ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತಲೂ ಕಮೆಂಟ್ ಮಾಡಿ. ನೀವು ಮಕ್ಕಳಿಗೆ ಅಥವಾ ಯಜಮಾನ್ರಿಗೆ ಬಾಕ್ಸ್ ಕಟ್ಟಂಗಿದ್ರೆ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಾದ್ಮೇಲೆ ಮತ್ತೆ ನೋಡ್ರಿ ಈ ಕುಕ್ಕರ್ಗೆ ಸ್ವಲ್ಪ ನಾರ್ಮಲ್ ಗಟ್ಟಿ ಇತ್ತು, ಅಷ್ಟೇನು ತೀರಾ ಇದು ಲೂಸ್ ಇದ್ದಿಲ್ಲ, ಮೀಡಿಯಮ್ ಇತ್ತು. ಗ್ರೇವಿ ಥರನೇ ಇರಬೇಕಾಗುತ್ತಲ್ಲ ದಾಲ್ ಆದರೆ. ನಾನು ಸ್ವಲ್ಪ ಕುದಿಯೋಕ್ಕೆ ಬಿಟ್ಟಿದ್ದೆ. ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಕುದಿಬೇಕು ತಾನೆ, ಅದಕ್ಕೆ ಒಗ್ಗರಣೆಗೆ ಕುದಿ ಇಟ್ಕೊಂಡೆ. ಮಕ್ಕಳು ತುಂಬ ಚೆನ್ನಾಗೈತೆ ಮಮ್ಮಿ, ಈಗ ನೆಕ್ಸ್ಟ್ ಡೇನೂ ಕೇಳ್ತಾಯಿದ್ರು ಅದೇ ಮಾಡಬೇಕಿತ್ತು ಜೀರಾ ರೈಸು ಅಂತ ಇತ್ತು. ನಾನು ಇದೇ ಕುಕ್ಕರ್ಗೆ ಬೇಯಿಸ್ಕೊಂಡಿದ್ದೆ, ಅದರಲ್ಲಿ ಒಗ್ಗರಣೆ ಮಾಡಿಕೊಂಡೆ. ಮತ್ತು ಬೇರೆದ್ರಲ್ಲಿ ಏನು ಮಾಡೋಣ ಅಂತ. ಇದು ನನ್ನ ಮಗ ಸ್ವಲ್ಪ ಚಿಕನ್ ಸಾರಿತ್ತು, ಅದರಲ್ಲಿ ಹಾಕ್ಕೊಂಡು ತಿಂತಾಯಿದ್ನು. ಇಲ್ಲಿ
ನೋಡಿರಿ ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ದೀನಿ, ತುಂಬ ಟೇಸ್ಟಾಗಿತ್ತು ಅಂತ ಹೇಳ್ತಾಯಿದ್ಲು. ಈ ಥರ ಉದುರು ಬಾಸ್ಮತಿ ಜೀರಾ ರೈಸ್ ಸೂಪರ್ ಬಂದಿತ್ತೆ, ಮಾಡಿ ನೋಡಿ.